ಓಕೆ ಓಕೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ನ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಏ ರಾಜು, ಏನ್ ಮಾಡ್ತಾ ಇದ್ಯಾ? ಯಾಕೆ ಅವಳ ಮೇಲೆ ಕೈ ಮಾಡ್ತಾ ಇದ್ಯಾ? ಏನಾಯ್ತು? ನೋಡಮ್ಮ, ಮೊನ್ನೆ ತವ್ರ ಮನೆ ಕಳ್ಸಿದ್ರೆ ಕಾರ್ ತಗೋಬೇಕು, ಕಾಸು ಎತ್ಕೊಂಬ ನಿಮ್ಮ ಅಪ್ಪನ ಕೇಳ್ಕೊಂಡು ಅಂತ ಹೇಳಿದ್ರೆ ಹಂಗೆ ಬಂದವಳೆ. ನನ್ನ ಮಾತಿಗೆ ಅರ್ಥ ಇಲ್ವಾ? ಅದೇನೇ ಆಗ್ಲಿ, ಹೆಣ್ಮಕ್ಳ ಮೇಲೆ ಆ ರೀತಿ ಎಲ್ಲ ಕೈ ಮಾಡಬಾರ್ದು. ಇನ್ನು ಹೋಗಮ್ಮ ಪ್ರಿಯಾಂಕಾ, ನಾನು ನೋಡ್ಕೊತೀನಿ. ಅದು ಹಾಗಲ್ಲ ಕಣು. ಆ ರೀತಿ ಅವಳ ಮೇಲೆ ಕೈ ಮಾಡ್ಕೊಂಡಿದ್ರೆ ನಿನ್ಗೇನು ಸಿಗುತ್ತೆ? ಅವಳು ಬದುಕಿರೋವರೆಗೂ ನೀನು ಕೇಳಿದ್ದು ತಂದ್ಕೊಡಲ್ಲ, ನಿನ್ನ ಆಸೆನೂ ನೆರವೇರಲ್ಲ. ಅವಳು ಚಿಂತೆ ಮಾಡೋದನ್ನ ಬಿಟ್ಟು ನಾನು ನಿನಗೆ 2ನೇ ಮದುವೆಗೆ ಎಲ್ಲ ತಯಾರಿ ಮಾಡಿದ್ದೀನಿ. ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದಲ್ಲ. ಅವಳ ಕತೆ ಆಮೇಲೆ ನೋಡ್ಕೋಬೋದಲ್ಲ. ಹೌದಾ, ಸರಿ ಆಯಿತು. ಅಲ್ಲ ಹಾಗಾದ್ರೆ ನಾನು ಯಾರಿಗೂ ಬೇಡವಾ? ನಾನೇನಾದರೂ ನಮ್ಮಪ್ಪ ನಮ್ಮ ಮನೆಗೆ ಹೋದರೆ ಅವ್ರ ಮೇಲೆ ನಾನು ಭಾರ ಹಾಕ್ತೀನಿ. ಅಲ್ಲ, ನಮ್ಮ ಗಂಡ ಮನೇಲಿದ್ರೆ ಅವ್ರಿಗೆ ನಾನಂದರೆ ಇಷ್ಟನೇ ಇಲ್ಲ. ಬರೀ ನಾನು ಆಸ್ತಿ 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 ಅಂತಲೇ ಹೇಳ್ತಿರ್ತಾರೆ. ಮತ್ತು ನಂದು ಇಲ್ಲಿ ಯಾವುದೂ ಒಂದು ರೋಲೇ ಇಲ್ವಾ? ಇಲ್ಲಿ ಈ ಜೀವನ ಮಾಡೋ ಬದಲು ಆರಾಮಾಗಿ ಉಳ್ಸಾ ಕುಡ್ದು ಸತ್ತೋಗೋದೇ ಮೇಲು. ಪ್ರಿಯಾಂಕಾ, ಇದೆಯೇನಮ್ಮ ಮನೆಯಲ್ಲಿ? ಇಷ್ಟೊತ್ತಿನಲ್ಲಿ ಏನು ಬಾಗಿಲು ಮುಚ್ಚಿದೆ? ಅಯ್ಯೋ, ಪ್ರಿಯಾಂಕಾ ವಿಷ ಕುಡ್ಬಿಟ್ಟವಳೆ. ಅವ್ರ ಅಮ್ಮನ್ ಫೋನ್ ಮಾಡಿ ಹೇಳೋಣ. ಹಲೋ ಕಮಲಮ್ಮನವ್ರೆ, ವಿಷಯ ಗೊತ್ತಾಯ್ತಾ? ಏನ್ ಶಾಂತಮ್ಮನವ್ರೆ? ಅಯ್ಯೋ, ನಿನ್ ಮಗಳು ವಿಷ ಕುಡ್ಸಿ ಹತ್ತೋಗ್ಬಿಟ್ಟವಳು. ಬಾ ಅಮ್ಮ. ಏನ್ ಹೇಳ್ತಿದ್ಯಾ ಶಾಂತಮ್ಮ? ಅಯ್ಯೋ ಅಯ್ಯೋ ಪ್ರಿಯಾಂಕಾ, ಹೇಳಮ್ಮ, ಏನಾಯ್ತು? ಯಾಕೆ ವಿಷ ಕುಡ್ದೆ? ಇಷ್ಟೊಂದು ಯಾಕೆ ನಿರ್ಧಾರ ತಗೊಂಡೆ? ನಿನ್ನನ್ ಗಿಣಿ ಥರ ನೋಡ್ಕೊಂಡಲ್ಲೇ. ಪ್ರಿಯಾಂಕಾ ಹೇಳಮ್ಮ, ನಿಮ್ಮಮ್ಮ ಬಂದಿದ್ದೀನಿ, ಒಂದ್ಸರಿ ಹೇಳೆ, ಮಾತಾಡೆ. ಯಾಕೆ ಹಿಂಗೆ ಮಾಡ್ಕೊಂಡೆ? ನೆನ್ನೆ ಎಲ್ಲ ಫೋನ್ ಮಾಡಿದೆ, ಏನೂ ಇಲ್ಲ ಅಂದಲ್ಲಮ್ಮ. ಹೇಳಮ್ಮ ಪ್ರಿಯಾ, ಹೇಳಮ್ಮ. ಯಾರು ಇಲ್ವೇ ಇಲ್ಲಿ? ನನ್ನ ಮಗಳು ಹಿಂಗಾಗೋಗಿದ್ದಾಳೆ. ಅಯ್ಯೋ ಶಾಂತಕ್ಕ, ಇವಾಗ ಮಾಡೋದು ನೀನು ನೆನ್ನೆನೇ ಮಾಡಿದಿದ್ರೆ ನನ್ನ ಮಗಳನ್ನ ನಾನು ಉಳಿಸ್ಕೊಳ್ಳೋದಕ್ಕಾಗ್ತಿತ್ತಲ್ಲ. ಅಯ್ಯೋ ಕಮಲಮ್ಮನವ್ರೆ, ನಿನ್ನ ಮಗಳಿಗೆ ಮದುವೆ ಆದಾಗಿಂದ ನಾನು ಹೇಳ್ತಾನೆ ಇದ್ದೆ, ಫೋನ್ ಮಾಡು, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಕಟ್ಸ್ಕೊ, ಏನೋ ಒಂದು ಪರಿಹಾರ ಮಾಡ್ಕೊ ಅಂತ. ಫೋನೇ ಮಾಡಲಿಲ್ಲ. ಏನು ಯೋಚನೆ ಮಾಡಬೇಡ್ರಿ, ಸಮಾಧಾನ ಮಾಡ್ಕೊಳ್ರಿ. ಬನ್ನಿ, ಮುಂದಿನ ಅಂತ್ಯಕ್ರಿಯೆ ಮುಗಿಸೋಣ. ಕೆಲವು ದಿನಗಳ ನಂತರ. ಅಯ್ಯೋ, ಇಷ್ಟು ದಿನ ಆಯ್ತು, ನನ್ನ ಮಗಳಿಗೆ ಯಾರು ನ್ಯಾಯ ಕೊಡಿಸ್ಲೇ ಇಲ್ವೇ? ಕಮಲಮ್ಮ, ಯಾಕೆ ಯೋಚನೆ ಮಾಡ್ತೀಯ? ಸುಮ್ಮನೆ ಇರು. ನಮ್ಮ ದೇಶದಲ್ಲಿ ಕೋರ್ಟ್ ಇಲ್ವಾ? ನ್ಯಾಯ ಸಿಗೋಲ್ವಾ? ನಿಮ್ಮ ಮಗಳ ಸಾವಿಗೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ. ಸುಮ್ಮನಿರಿ. ನಂಗೆ ಗೊತ್ತಿರೋರೊಬ್ರು ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಎಲ್ಲಿ ನ್ಯಾಯ ಶಾಂತಕ್ಕ? ಎಲ್ಲಿ ಕೋರ್ಟು ಶಾಂತಕ್ಕ? ಅವ್ರಿಗೆಲ್ಲ ದುಡ್ಡು ಕಟ್ಟೋಷ್ಟು ಖರ್ಚು ನಮ್ಮ ಹತ್ರ ಆಯ್ತಾ? ಮಗಳಿಗೆ ಮದುವೆ ಮಾಡಿ ಖಾಲಿ ಕೈಯಾಗೋಗೈತೆ. ಗಿಣಿಯಂಗೆ ಸಾಕಿ ಗಿಡಗನ ಕೈ ಕೊಟ್ಟು ಮಗಳನ್ನ ಕಳ್ಕೊಂಡ್ಬಿಟ್ಟೆ ಶಾಂತಕ್ಕ. ಏನು ಯೋಚನೆ ಮಾಡಬೇಡ್ರಿ. ನಿಮ್ಮ ಹತ್ರ 1 ರೂಪಾಯಿ ತಗೊಳ್ದಂಗೆ ನಿಮ್ಗೆ ನ್ಯಾಯ ಕೊಡ್ಸೋ ಜವಾಬ್ದಾರಿ ನಂದು. ಏನೋ ಮಾಡಿ ಪುಣ್ಯ ಕಟ್ಕೊಳ್ರಮ್ಮ. ನೋಡಿ ಕಮಲಕ್ಕನವ್ರೆ, ಒಂದು ವಿಚಾರ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹೇಳ್ಕಣಮ್ಮ. ನಮ್ಮ ದೇಶದಾಗ ಬಡವ್ರಗ, ಹೆಣ್ಮಕ್ಳಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಅಂತಾನೆ ಉಚಿತವಾಗಿ ಸೇವೆ ಕೊಡಬೇಕು, ಕಾನೂನು ಸೇವೆ ಕೊಡಬೇಕು ಅಂತ ನಮ್ಮ ತಾಲೂಕ್ನಾಗೆ, ನಾವು ಬೇರೆ ಎಲ್ಲೂ ಹೋಗಂಗಿಲ್ಲ. ನಮ್ಮ ತಾಲೂಕ್ನಾಗ ಏನು ಮಾಡೋರು ಗೊತ್ತಾ? ಏನ್ ಮಾಡೋರು ಕಣಕ್ಕ? ಕಾನೂನು ಸೇವಾ ಪ್ರಾಧಿಕಾರ ಅಂತ ಮಾಡವ್ರೆ. ಹೌದಾ? ಹೋದ್ರೆ ನಾವು ಖಂಡಿತವಾಗ್ಲೂ ನಿಮ್ಗೆ ನ್ಯಾಯ ಸಿಗುತ್ತೆ. ಪುಣ್ಯ ಕಟ್ಕೊಳ್ತೀರ, ಕರ್ಕೊಂಡು ಹೋಗಕ್ಕ. ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ. ಒಳಗಡೆ ಬರ್ಬೋದಾ? ಬನ್ನಿ ಬನ್ನಿ. ಕಮಲಕ್ಕನವರೇ ಬನ್ನಿ. ನೋಡಿ ಮೇಡಮ್, ಇವ್ರು ನಮ್ಮ ತಾಲೂಕ್ನವರೇ, ಕಮಲಕ್ಕ ಅಂತ. ಮಗಳು ವರದಕ್ಷಿಣೆ ಕಿರುಕುಳದಲ್ಲಿ ಕೆಲವು ತಿಂಗಳು ಹಿಂದೆ ತೀರ್ಕೊಂಡವ್ರೆ. ದಯವಿಟ್ಟು ಅವ್ರ ಕಾನೂನು ನ್ಯಾಯ ಒದಗಿಸ್ಕೊಡಿ. ಹೇಳಿ ಅಮ್ಮ, ಏನಾಯ್ತು? ನಮಸ್ಕಾರ ಕಣಮ್ಮ. ನಮಸ್ತೆ ನಮಸ್ತೆ. ಈ ನ್ಯಾಯದ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ಆದ್ರೆ
ನನ್ನ ಮಗಳಿಗೆ ಕೊಡಬೇಕಾದೆಲ್ಲ ಕೊಟ್ಟೆ. ಓದ್ತಾ ಇದ್ದಿದ್ದ ಮಗುನ ಮದುವೆ ಮಾಡಿ ಮಾಡಿ ಅಂತ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಟ್ರು. ಆದರೆ ಎಲ್ಲ ಕೊಟ್ಟು ಮದುವೆ ಮಾಡಿಕೊಟ್ರು, ನನ್ನ ಮಗಳನ್ನ ಉಳಿಸ್ಲಿಲ್ಲ ಕಣಮ್ಮ. ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ರು. ಸರಿ ಕಮಲಮ್ಮನವರೇ, ಸಮಾಧಾನ ಮಾಡ್ಕೊಳ್ಳಿ. ಆಗಿದ್ದಾಗಿದೆ. ಇವಾಗ ನಮ್ಮ ದೇಶದಲ್ಲೇ ತುಂಬ ಕಾನೂನು ಬಂದಿದೆ. ವರದಕ್ಷಿಣೆಗೆ ನಿಷೇಧ ಕಾಯ್ದೆ ಬಂದಿದೆ. ನೀವು ಜನಸಾಮಾನ್ಯರು ಇಷ್ಟು ಕಾನೂನು ತಗೊಬಂದ್ರು ನೀವು ಪಾಲಿಸಿಲ್ಲ ಅಂದರೆ ಏನು ಕಾನೂನು ಮಾಡಿ ಏನು ಇದಾಗುತ್ತೆ ಹೇಳಿ? ವರದಕ್ಷಿಣೆ ಕೊಡೋದು ತಪ್ಪು, ತಗೊಳೋದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ? ನಮಗೆ ಗೊತ್ತಿಲ್ಲಮ್ಮ. ಕೂಲಿ ಮಾಡೋರು ನಮ್ಗೆ ಏನು ಗೊತ್ತಾಗುತ್ತಮ್ಮ ಇದೆಲ್ಲ? ಸರಿ ಆಯ್ತು, ಇನ್ನು ಮುಂದಕ್ಕಾದ್ರೂ ನೀವು ವರದಕ್ಷಿಣೆ ಕೊಡ್ಲೂಬಾರ್ದು, ತಗೊಳ್ಳೂಬಾರ್ದು. ಆಯ್ತಾ? ಆಯ್ತಮ್ಮ. ಇವಾಗ ನಮ್ಮ ಬಡತನದ ಹೆಣ್ಣು ಮಕ್ಕಳಿಗೆ, ಶೋಷಿತರಿಗೆ, ಅಂಗವಿಕಲರಿಗೆ ಅಂತಾನೆ ನಮ್ಮ ಸರ್ಕಾರ ಏನು ಮಾಡಿದೆ, ಕಾನೂನು ಸೇವಾ ಪ್ರಾಧಿಕಾರನ ಸ್ಥಾಪನೆ ಮಾಡಿದೆ. ಏನು ಮಾಡ್ತಾರೆ ಜನಗಳೆಲ್ಲರೂ? ಹಣ, ಕೋರ್ಟ್ ಕಚೇರಿಗೆ ಹೋದ್ರೆ ಹಣ ಖರ್ಚಾಗುತ್ತೆ, ಯಾರಪ್ಪ ವರ್ಷಾನ್ಗಟ್ಲೆ ತಿರ್ಗೋರು ಅಂತ ಕೋರ್ಟ್ ಕಚೇರಿವರೆಗೂ ಬರೋದಿಲ್ಲ. ಆದರೆ ಹಾಗಾಗಬಾರ್ದು. ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ನಮ್ಮಲ್ಲಿ ಉಚಿತವಾದ ಸೇವೆ, ಕಾನೂನಿನ ಸೇವೆ ಮತ್ತು ಅರಿವನ್ನು ನಾವು ನೀಡ್ತಾ ಇದ್ದೇವೆ. ಇದನ್ನೆಲ್ಲ ಜನಸಾಮಾನ್ಯರು ವಿಶೇಷವಾಗಿ ಹಿಂದುಳಿದ ವರ್ಗದವರು ಇದನ್ನು ಉಪಯೋಗ ಪಡಿಸಿಕೊಳ್ಳಬೇಕು. ಹಿಂಗೆಲ್ಲ ಐತೆ ಕಾನೂನು ಅಂತ ನಂಗೆ ಗೊತ್ತಿಲ್ಲಮ್ಮ. ಇಲ್ಲಾಂದಿದ್ರೆ ಮೊದಲೇ ಬರ್ತಾ ಇದ್ದೆ ನಾನು ನಿಮ್ಮ ಹತ್ರ. ಸರಿ ಕಮಲಮ್ಮನವರೇ, ಆಯಿತು. ಇವಾಗ ನೀವು ಯಾವುದೇ ಹಣನ ಖರ್ಚು ಮಾಡಬೇಡಿ. ನಿಮ್ಮ ಕೇಸ್ನ ನಮ್ಮ ವಕೀಲರೇ ತಗೋತಾರೆ. ನಿಮ್ಮ ಮಗಳಿಗಾಗಿರೋ ಅನ್ಯಾಯಕ್ಕೆ ನಮ್ಮ ಕಾನೂನಿಂದ ನಾವು ನ್ಯಾಯ ಕೊಡಿಸ್ಕೊಡ್ತೀವಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಮ್ಮ. ಆಮೇಲೆ ನಿಮ್ಮ ಮಗಳದು ವರದಕ್ಷಿಣೆ ಕಿರುಕುಳ ಆಗಿರೋದ್ರಿಂದ ಇದು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 80 ಅಡಿಯಲ್ಲಿ ಅವರಿಗೆ ಕನಿಷ್ಠ ಅಂದರೂ 7 ವರ್ಷ ಮತ್ತು ಜೀವಾವಧಿ ಶಿಕ್ಷೆ ಆಗುತ್ತೆ. ನೋಡೋಣ, ನಾವು ಹೋರಾಡೋಣ. ಆಯ್ತಾ? ಧೈರ್ಯವಾಗಿರಿ, ಸಮಾಧಾನ ಮಾಡ್ಕೊಳ್ಳಿ. ಸರಿ ಅಮ್ಮ. ಇಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಮಾತು ಕೊಟ್ಟಂತೆ ಅಪರಾಧಿಗಳಿಗೆ ಶಿಕ್ಷೆಯಾಗುತ್ತೆ. ಕೆಲವು ತಿಂಗಳ ನಂತರ. ನಮಸ್ತೆ ಮೇಡಮ್. ನಮಸ್ತೆ ಕಮಲಮ್ಮರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಮಾಡಿದ ಸಹಾಯದಿಂದ ಇವತ್ತು ನಾನು ಮತ್ತು ನಮ್ಮ ಮನೆಯವ್ರು ಚೆನ್ನಾಗಿದ್ದೀವಿ. ನನ್ನ ಮಗಳಿಗೆ ಸಾವಿಗೆ ನ್ಯಾಯನೇ ಸಿಗಲ್ವೇನೋ ಅಂತ ಹೇಳಿ ತುಂಬ ಯೋಚನೆ ಆಗಿಬಿಟ್ಟಿತ್ತು. ಆದರೆ ನಮ್ಮ ಮಗಳು ಅಕ್ಕಪಕ್ಕ ನೆರೆಹೊರೆಯವರು ನಿಮ್ಮ ಹತ್ರ ಕರ್ಕೊಂಡು ಬಂದು ನನ್ನ ಮಗಳಿಗೆ ಸಾವಿಗೆ ನ್ಯಾಯ ಸಿಕ್ಕಿದೆ, ಅವ್ರಿಗೆ ಶಿಕ್ಷೆನೂ ಆಗಿದೆ. ಇವತ್ತು ಅವಳ ಸಾವು ಶಿಕ್ಷೆಯಿಂದ ನನ್ನ ಬದುಕು ನಾನು ಕಟ್ಕೊಂಡ್ಲಿಕ್ಕೆ ಅಂತ ನನಗೆ ಸರ್ಕಾರದ ಕಡೆಯಿಂದ ಹಣ ಸಹಾಯನೂ ಮಾಡಿದ್ದಾರೆ. ಆದರೆ ಹೋಗಿದ್ದ ಮಗು ಬರಲ್ಲ. ಆದರೆ ಅವಳಿಂದ ನಾನು ಇವತ್ತು ಒಳ್ಳೆ ಜೀವನ ಕಟ್ಕೊಂಡಿದ್ದೀನಿ. ನಿಮ್ಮ ಕಾನೂನಿಂದ ನಮ್ಮಂಥ ಎಷ್ಟೋ ಬಡ ರೈತ ಕುಟುಂಬದ ಹೆಣ್ಮಕ್ಳು ಮತ್ತು ಅಂಗವಿಕಲರು, ಎಷ್ಟೋ ನಿರ್ಗತಿಕರಿಗೆ ಕಾನೂನಲ್ಲಿ ಇಂಥ ಒಳ್ಳೆ ಉಚಿತವಾದ ಸೇವೆ ಸಿಕ್ಕಿದೆ ಅಂದರೆ ನಾವೆಂತೋ ಭಾಗ್ಯವಂತರು. ನಿಮ್ಮಿಂದ ಒಳ್ಳೆ ನಮಗೆ ಅನುಭವ ಮತ್ತು ಸಹಾಯ ಆಗಿದೆ. ಸರಿ ಕಮಲಮ್ಮ, ಆಯಿತು, ಹೋಗಿದ್ದು ಬನ್ನಿ, ಒಳ್ಳೆಯದಾಗಿ. ಧನ್ಯವಾದ. ಇಲ್ಲಿ ಪ್ರಮುಖವಾಗಿ ಎಲ್ಲರಿಗೂ ಉಚಿತವಾಗಿ ಸೇವೆಯನ್ನು ದೊರಕಿಸುತ್ತಾರೆ. ನಮ್ಮ ಭಾರತ ಕಾನೂನಿನಲ್ಲಿ ಬಡವರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಮತ್ತು ಮುದುಕರಿಗೆ ಉಚಿತವಾಗಿ ಸೇವೆಯನ್ನು ನೀಡಲಾಗುತ್ತದೆ. ನಮ್ಮ ಕಾನೂನಿನಲ್ಲಿ ಎಲ್ಲ ರೀತಿಯ ಸಹಾಯಗಳು ಉಚಿತವಾಗಿ ದೊರೆಯುತ್ತದೆ. ಅದನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕೆಂದು ಹೇಳುತ್ತೇವೆ. ಆದರೆ ಯಾರೇ ಆಗಲಿ ಭಯ ಪಡದೆ, ಕಾನೂನು ಅನ್ನೋ ಒಂದು ಉಲ್ಲಂಘನೆಯನ್ನು ದಾಟದೆ, ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾಡದೆ, ಅತಿ ಹೆಚ್ಚು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡದೆ, ಆ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ, ಅವರ ಕಾಲ ಮೇಲೆ ಅವರನ್ನು ನಿಲ್ಲೋ ಹಾಗೆ ಮಾಡಿ, ಮತ್ತು ಅವರು ಇಷ್ಟಪಟ್ಟ ಹಾಗೆ ಜೀವನ ನಡೆಸಲು ಅವರನ್ನು ಒಂದು ಅವಕಾಶ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ನ್ಯಾಯದ ಮತ್ತು ಅರಿವು ಮತ್ತು ನೆರವನ್ನು ಜನತೆಗೆ ಕೊಡಲಾಗಿದೆ. ಲೋಕ ಅದಾಲತ್ಗಳ ಮೂಲಕ ಸೆಟಲ್ಮೆಂಟ್ಗಳನ್ನು ಮಾಡಿಕೊಳ್ಳಬಹುದು. ನಮ್ಮ ಕಾನೂನು ಸೇವಾ ಆಯೋಗವು
ರಾಷ್ಟ್ರ ಮಟ್ಟದಲ್ಲಿ ಮತ್ತು ಜಿಲ್ಲಾ ಹಾಗೂ ತಾಲೂಕು ಮಟ್ಟಗಳಲ್ಲಿ ಸಮಿತಿಯನ್ನು ತೆರೆದಿರುತ್ತದೆ. ಉಚಿತವಾಗಿ ಕಾನೂನು ಸೇವೆಗಳನ್ನು ಪಡೆದುಕೊಳ್ಳಬಹುದು. ಸಂತ್ರಸ್ತರಿಗೆ ರಾಜ್ಯ ಸರ್ಕಾರದಿಂದ ಪರಿಹಾರ ಧನವನ್ನು ನೀಡಲಾಗುತ್ತದೆ. ಧನ್ಯವಾದಗಳು.